ಈ ಹಾಲ್ಬಾಯಿ ಅಥವಾ ರಾಗಿ ಕಿಲ್ಸ ಹೇಗೆ ಮಾಡೋದು ಅಂದರೆ, ನಿಮಗೆ ಎಷ್ಟು ಬೇಕಷ್ಟು ಬೆಲ್ಲನ ತೊಗೊಂಡು ಒಂದು ಕಪ್ ಆಗೋವಷ್ಟು ನೀರು ಹಾಕಿ ಅದನ್ನು ಬಿಸಿ ಮಾಡೋಕ್ಕೆ ಇಡಬೇಕು. ನಂತರ ನಾವು ಕೊಬ್ಬರಿಯನ್ನು ಅದರಿಂದ ಹಾಲನ್ನು ತೆಗಿಬೇಕು. ಅದಕ್ಕೋಸ್ಕರ ಕೊಬ್ಬರಿನ ತುರ್ಕೊಂಡ ನಂತರ ಅದನ್ನು ಮಿಕ್ಸಿ ಮಾಡ್ಕೊಬೇಕು. ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನಾವು ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಕೊಂಡ ನಂತರ ಒಂದು ಬಟ್ಟೆಯಲ್ಲಿ ಅದನ್ನು ಸೋಸ್ಕೋಬೇಕು. ಅಂದರೆ ನಮಗೆ ಇದು ತರಿ ತರಿ ಇರುತ್ತಲ್ಲ, ಹಾಲು ಅಷ್ಟೇ ಬೇಕು, ನೀಟಾಗಿ ಹಿಂಡ್ಕೊಳ್ಬೇಕು. ನಮಗೆ ಎಷ್ಟು ಬರುತ್ತೋ ಅಷ್ಟು ಹಾಲನ್ನು ನೀಟಾಗಿ ಹಿಂಡ್ಕೊಂಡ ನಂತರ ಒಂದು ಕಡಾಯಲ್ಲಿ ನಾವು ಇವಾಗಲೇ ಬೆಲ್ಲನ ಬಿಸಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಸೋಸ್ಕೊಳ್ಬೇಕು. ಅಂದರೆ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅದ್ರ ಮೇಲೆ ಆ್ಯಡ್ ಮಾಡ್ಕೊಳ್ಳಿ ಬೆಲ್ಲನ. ನಂತರ ಇದನ್ನು ಸೋಸ್ಕೊಂಡ ನಂತರ ನಾವು ಆವಾಗಲೇ ಕೊಬ್ಬರಿ ಹಾಲನ್ನು ತೆಗೆದಿಟ್ಕೊಂಡಿದ್ದೀವಲ್ಲ, ಅದನ್ನು ಅರ್ಧ ಬೌಲಷ್ಟು ಕೊಬ್ಬರಿ ಹಾಲನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ನಂತರ ನಾವು ರಾಗಿನ ನೆನೆ ಇಟ್ಬಿಟ್ಟು ರುಬ್ತಿಲ್ಲ, ಬಟ್ ಇದನ್ನು ಒಡ್ರಾಗಿ ಹಿಟ್ಟು ಅಂತ ಹೇಳಿ ಕರಿತೀವಿ. ಇದನ್ನು ತೊಳೆದ್ಬಿಟ್ಟು ಒಣಗಿಸಿ ಹಿಟ್ಟು ಹಾಕ್ಕೊಂಬಂದು ಆಲ್ರೆಡಿ ಇಟ್ಕೊಂಡಿರೋದು. ಇದನ್ನು ನೀರು ಹಾಕಿ ನಿಮಗೆ ಎಷ್ಟು ನೀರು ಬೇಕು ಈ ಥರ ಹದಕ್ಕೆ ನಾವು ಕಲಿಸ್ಕೋಬೇಕು. ನಂತರ ಕೊಬ್ಬರಿ ಹಾಲು ತೊಗೊಂಡಿದ್ವಲ್ಲ, ಆ ಹದಕ್ಕೆ ಇದನ್ನು ಹಿಟ್ಟನ್ನು ಕಲಿಸ್ಕೊಂಡು ನಂತರ ಆ ಮೂರನ್ನ ಮಿಕ್ಸ್ ಮಾಡ್ಕೊಬೇಕು. ನೀವು ಇವಾಗ ಸ್ವೀಟ್ ನೋಡಬೇಕು, ನಿಮಗೆ ಬೇಕು ಅಂದರೆ ಸ್ವಲ್ಪ ಇವಾಗಲೇ ಆ್ಯಡ್ ಮಾಡಿಕೊಂಡು ನಂತರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಕೈ ಆಡ್ತಾನೇ ಇರಬೇಕು. ಕೈ ಆಡೋದ ಬಿಡಬಾರ್ದು, ನೀಟಾಗೆ ಕೈ ಆಡ್ತಾನೇ ಇರಬೇಕು. ಇಲ್ಲ ಅಂದರೆ ಗಂಟು ಆಗಿಬಿಡುತ್ತೆ. ಸ್ವಲ್ಪ ಅಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಬೇಡು, ಉರಿನ ಜಾಸ್ತಿ ಇಟ್ಕೊಬೇಡಿ, ಸ್ವಲ್ಪಗೆ ಲೈಟಾಗಿ ಉರಿನ ಇಟ್ಕೊಂಡು ಕೈ ಆಡಿಸ್ತಾನೇ ಇರಬೇಕು. ಯಾಕೆಂದರೆ ಜಾಸ್ತಿ ನಾವು ಉರಿ ಇಟ್ಕೊಂಡು ಏನಾಗುತ್ತೆ, ಕೆಳಗಡೆ ಹೊತ್ಬಿಡುತ್ತೆ. ನಂತರ ಈ ಹದಕ್ಕೆ ಬರೋವರೆಗೂ ಕೈ ಆಡ್ತಾನೆ ಇರಬೇಕು. ಈ ಥರ ಗಟ್ಟಿ ಆಗುತ್ತೆ. ಗಟ್ಟಿ ಆದ ನಂತರ ಕೈ ಆಡ್ತಾನೆ ಇರಬೇಕು, ಯಾಕಂದರೆ ಇಲ್ಲಾಂದರೆ ತಳ ಹೊತ್ಬಿಟ್ಟು ಹೊತ್ಬಿಡುತ್ತೆ ಕೆಳಗಡೆ. ನಂತರ ನಿಮಗೆ ಎಷ್ಟು ಬೇಕಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ನಂತರ ಇದು ಏಲಕ್ಕಿ ಶುಂಠಿ ಪುಡಿನ ಆ್ಯಡ್ ಮಾಡಿಕೊಂಡು ನಂತರ ನೀಟಾಗಿ ಕಲಿಸ್ಕೊಳ್ಳಿ. ಮಾಡಿದ ನಂತರ ಇದು ಒಂದು ಹದಕ್ಕೆ ಬಂತು. ನಂತರ ಇದಕ್ಕೆ ಒಂದು ಪ್ಲೇಟಿಗೆ ನಾವು ಸರ್ವ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ನೀಟಾಗಿ ಅದನ್ನು ಈ ಹದಕ್ಕೆ ಬಂದಿದೆಯಲ್ಲ, ನೀಟಾಗಿ ಅದಕ್ಕೆ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ನಂತರ ಸ್ವಲ್ಪ ಆರಿದ ನಂತರ ಇದನ್ನು ಕೊರಿಬೇಕು. ಅಂದರೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕೊರ್ಕೋಬೋದು. ನೋಡಿ ಈ ಥರ ಚೆನ್ನಾಗಿರುತ್ತೆ. ತುಂಬ ಸ್ಮೂತಾಗಿ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆ. ರಾಗಿ ಹಾಲ್ಬಾಯಿ ಅಂತ ಕರೀತಾರೆ ಮತ್ತು ರಾಗಿ ಕಿಲ್ಸ ಅಂತ ಕರೀತಾರೆ. ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ.